ಒಬ್ರು ಕೂಡ ಚಂದ ಮಾಡಿ ಕಾಪಿ ಬರಲಿಲ್ಲ. ನಿಮ್ಮ ಕಾಪಿ ಪುಸ್ತಕ ನೋಡಿ ಉಂಟಲ್ಲ, ಸಾಕಾಯ್ತು ನನ್ಗೆ. ಪ್ರತಿದಿನ ಹೇಳ್ತಾ ಇದ್ದೇನೆ ಕಾಪಿ ಹೇಗೆ ಬರೀಬೇಕು ಅಂತ. ಕಾಪಿ ಬೇಕಾ? ಯಾರದು ಹೇಳಿದ್ದು? ಹಾ, ಮೆಲ್ವಿನ, ಕಾಪಿ ಬೇಕಾ ಅಲ್ಲ? ಊಟ ಬೇಕಾ? ಊಟ ಬೇಕು. ಹಾಗಾದ್ರೆ ಕಾಪಿ ಸಹ ಬೇಕು, ಆಯ್ತಾ? ಊಟ ಮಾಡಿದ್ರೆ ಹೊಟ್ಟೆ ತುಂಬುತ್ತದೆ, ಕಾಪಿ ಬರೆದ್ರೆ ಎಂತ ಆಗ್ತದೆ? ಕಾಪಿ ಬರೆದ್ರೆ ಅಕ್ಷರ ಚಂದ ಆಗ್ತದೆ. ಪರೀಕ್ಷೆಯಲ್ಲಿ ನಿನ್ನ ಅಕ್ಷರ ಓದುದು ನಾನಲ್ಲ, ನನ್ಗೆ ಎಷ್ಟು ಕಷ್ಟ ಆಗ್ತದೆ ಗೊತ್ತುಂಟ ಓದ್ಲಿಕ್ಕೆ. ಅದಕ್ಕೆ ಕಾಪಿ ಬರೆ ಹೇಳುದು. ಎಷ್ಟು ವರ್ಷ ಕಾಪಿ ಬರದೆ ಅಕ್ಷರ ಸರಿ ಆಗ್ಲಿಲ್ಲ, ಇನ್ನೊಂದು ವರ್ಷ ಬರೆದ್ರೆ ಸರಿ ಆಗ್ತದೆ ಅಂತ ಎಂತ ಗ್ಯಾರಂಟಿ? ಏನು ಗ್ಯಾರಂಟಿ? ನಿನಗೆ ನಾವೆಲ್ಲ ಎಷ್ಟು ವರ್ಷದಿಂದ ಕಲಿಸ್ತಾ ಇದ್ದೇವ? ನೀನು ಕಲ್ತಿದೀಯಾ? ಇಲ್ಲ. ಇನ್ನು ಕಲಿತಿ ಅಂತ ಸಹ ಗ್ಯಾರಂಟಿ ಇಲ್ಲ ನಿನ್ನದು. ಆದ್ರೂ ಕೂಡ ಒಂದು ಆಶಾವಾದ ಇಟ್ಟುಕೊಂಡು ನಾವು ನಿನ್ಗೆ ಕಲಿಸ್ತೇವೆ ಅಲ್ವಾ? ಈ ವರ್ಷ ಆದ್ರೂ ಒಂದು ಒಳ್ಳೆಯ ಅಕ್ಷರ ಆಗ್ತದೆ ಎನ್ನುವ ಆಶಾವಾದವನ್ನು ಇಟ್ಟುಕೊಂಡು ನೀನು ಕಾಪಿ ಬರಿಬೇಕು, ಗೊತ್ತಾಯ್ತಾ? ಅದೇ ಉದಾಸೀನ ಬರೀಲಿಕ್ಕೆ ಮತ್ತೆಂತಲ್ಲ. ಮತ್ತೆ ಎಂತ ಗೊತ್ತುಂಟ ಮಕ್ಕಳೇ, ಈ ಕಾಪಿ ಚಂದ ಮಾಡಿ ಬರೆಯುವುದುಂಟಲ್ಲ, ಅದೆಲ್ಲ ಒಳ್ಳೆ ಮಕ್ಕಳು ಮಾತ್ರ. ಅದೆಲ್ಲ ಎಲ್ಲರಿಂದ ಆಗುದಿಲ್ಲಪ್ಪ. ನೋಡಿ, ನಮ್ಮ ಈ ಜೋಶ್ವಾ, ನಮ್ಮ ವಾಸು, ಪ್ರಗತಿ, ಈ ಮೀನಾ, ಗೀತಾ, ಇವರಲ್ಲಿ ಎಷ್ಟು ಚಂದ ಕಾಪಿ ಬರೀತಾರೆ. ಉಳಿದವರಿಗೆ ಆಗ್ತದ? ಇಲ್ಲಪ್ಪ. ಮೆಲ್ವಿನನಿಗಂತೂ ಸಾಧ್ಯವೇ ಇಲ್ಲ ಕಾಪಿ ಬರೀಲಿಕ್ಕೆ, ಅಲ್ವಾ? ಅಲ್ವಾ ಮೆಲ್ವಿನ? ಇಲ್ಲಪ್ಪ, ಅವನಿಗೆ ಆಗುದಿಲ್ಲ. ಕೇಳಿಬೇಕಾದ್ರೆ ಆಗ್ತದ? ಅವ ಬರ್ದ್ರೆ ಉಂಟಲ್ಲ, ನಾನ್ ನಿಮ್ಗೆ ನನ್ನ ಒಂದು ಪೀರಿಯಡ್ ಅಲ್ಲಿ ನೀವು ಆಟ ಆಡ್ಬಹುದು. ಹೌದು, ನಿಜ. ಈ ಚಾಲೆಂಜ್ ಅಲ್ಲಿ ಉಂಟಲ್ಲ, ನಾನೇ ಗೆಲ್ಲುದು ಮಕ್ಕಳೇ. ಅವನಿಗೆ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಬರೀತಿ, ನಾನು ಗೆಲ್ಬೇಕಂತ ಯಾರೆಲ್ಲ ಹೇಳ್ತೀರಿ? ಯಾರು ಇಲ್ವಾ? ನೀವೆಂತ ಹೇಳುದು? ನಾನು ಗೆಲ್ತೇನಪ್ಪ. ಅವ ಇಷ್ಟು ವರ್ಷ ಬರೆಯದವ ಕಾಪಿ ಇವತ್ತು ಬರೀತಾನ? ಇವತ್ತು ಸಂಧ್ಯಾ ಟೀಚರೇ ಗೆಲ್ಲುದು. ಮೆಲ್ವಿನ ಗೆಲ್ಲುದು? ಇಲ್ಲಪ್ಪ, ಮೆಲ್ವಿನನಿಗೆ ಕಾಪಿ ಬರೀಲಿಕ್ಕೆ ಆಗುದೇ ಇಲ್ಲ. ಅವನು ಗೆಲ್ಲುದಿಲ್ಲ. ನೋಡುವ ನೋಡುವ. ಎಂತ ಮಕ್ಕಳೇ, ಕರ್ದ್ರಿ? ಕಾಪಿ ಬರ್ದಿದಾನ? ಹೌದಾ? ನೋಡುವ ಮೆಲ್ವಿನ, ತಕೊಂಡ್ ಬಾ. ಭಾರಿ ಚಂದ ಆಗಿದೆ. ವೆರಿ ಗುಡ್. ಈಗ ನಾನ್ ಸೋತದ್ದ? ಹಾಗಾದ್ರೆ ಬರೀಲಿಕ್ಕೆ ಬರ್ತದೆ ಅಂತಾಯ್ತು ಅಲ್ಲನಾ? ಹಾಗಾದ್ರೆ ಇಷ್ಟು ವರ್ಷ ಸುಮ್ಮನೆ ನಾಟಕ ಮಾಡಿದ್ದು, ಬರೀಲಿಕ್ಕೆ ಬರುದಿಲ್ಲ ಅಂತ. ಬರೀಲಿಕ್ಕೆ ಬರ್ತದೆ. ನನ್ನ ಮುಂದಿನ ಪಿರಿಯಡ್ ಯಾವಾಗ? ನಾಳೆ ನನ್ನ ಕನ್ನಡ ಪಿರಿಯಡ್ ಉಂಟಲ್ಲ, ಆ ಪಿರಿಯಡ್ ಅಲ್ಲಿ ನೀವು ಬೇಕಾದ್ರೆ ಆಟ ಆಡಿಕೊಂಡು ಬನ್ನಿ. ನನ್ನ ಒಂದು ಸಣ್ಣ ಮನವಿ ಉಂಟು ಮೆಲ್ವಿನ ಹತ್ರ. ಮೆಲ್ವಿನ, ಏನ ಮಾಡ್ತೀಯಾ? ನಂಗೆ ಹೀಗೆ ಪ್ರತಿದಿನ ಒಂದು ಅರ್ಧ ಪುಟ ಚಂದ ಮಾಡಿ ಕಾಪಿ ಬರೆದು ತೋರಿಸ್ಬೇಕು. ಬರೀತ್ಯಾ ನನ್ಗೋಸ್ಕರ? ವೆರಿ ಗುಡ್. ನಮ್ಮ ಮೆಲ್ವಿನ ಎಷ್ಟು ಹುಷಾರಾಗ್ತಾನೆ ನೋಡಿ. ಇನ್ನು ಇವತ್ತಿಂದ ಮೆಲ್ವಿನನ ಅಕ್ಷರವು ಬದಲಾಗ್ತದೆ, ಮೆಲ್ವಿನನ ಮಾತು ಕೂಡ ಬದಲಾಗ್ತದೆ. ಮೆಲ್ವಿನ ಎದುರು ಮಾತಾಡುವುದೆಲ್ಲ ನಿಲ್ಲಿಸ್ತಾನೆ ಅಲ್ಲ ಮೆಲ್ವಿನ? ವೆರಿ ಗುಡ್, ಗುಡ್ ಬಾಯ್.